ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆರಾಯನ ಆರ್ಭಟ ಜೋರಾಗಿದೆ. ಮೈದುಂಬಿ ಹರಿತಾ ಇದೆ ಧೂಪದಾಳ ಜಲಾಶಯ ಕೂಡ. ಹಾಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಧೂಪದಾಳ ಡ್ಯಾಂ ಇದು. ನಿರಂತರ ಮಳೆ ಆಗ್ತಾ ಇದೆ. ಹಿರಣ್ಯಕೇಶಿ ನದಿಗೆ ಒಳಹರಿವು ಹೆಚ್ಚಿದೆ. ಹಾಗಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಳೆದ 2 ಅಥವಾ 3 ದಿನಗಳಿಂದ ನದಿಗಳಿಗೆ ಒಳಹರಿವು ಹೆಚ್ಚಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಧೂಪದಾಳ ಡ್ಯಾಂ ಇದು. ಈ ಡ್ಯಾಂನಲ್ಲಿ ನೀರು ಇರಲಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ರು ಇಷ್ಟು ದಿನ. ಆದರೆ ಈಗ ಆಗ್ತಾ ಇರುವಂತಹ ಭಾರಿ ಮಳೆಯಿಂದ ಒಂದು ರೀತಿಯಾಗಿ ಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೈದುಂಬಿ ಹರಿತಾ ಇದೆ ಧೂಪದಾಳ ಜಲಾಶಯ. ಹಾಗಾಗಿ ಈ ಒಂದು ಸ್ಥಳಕ್ಕೆ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಈ ಬಾರಿ ಮಳೆ ಆಗಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ರು. ಕಳೆದ ತಿಂಗಳು ಕೂಡ ಈ ಕೆಲವೊಂದು ಡ್ಯಾಮ್ಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇದ್ದಾವೆ ನೀರಿಲ್ಲದೆ ಅನ್ನೋದು ಕೂಡ ನೋಡ್ತಾ ಇದ್ವಿ. ಇದರಿಂದ ರೈತರಿಗೆ ಬಹಳಷ್ಟು ಸಂಕಷ್ಟ ಎದುರಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದಾ ಅನ್ನುವಂಥ ಭಯ ಕೂಡ ಶುರುವಾಗಿತ್ತು. ಈಗ ಜುಲೈ ಆರಂಭದಿಂದ ಆಗ್ತಾ ಇರುವಂಥ ಮಳೆ ಈ ಭಾಗದಲ್ಲೂ ಕೂಡ ಕಳೆದ 2 ಅಥವಾ 3 ದಿನಗಳಿಂದ ಮಳೆ ಆಗ್ತಾ ಇದೆ.